ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ತಮ್ನೇಲಲ್ಲಿ ನೋಡಿರ್ತೀರ ಯಾವ ವಿಚಾರದ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಹೇಳಿ. ಸಿಕ್ಕಾಪಟ್ಟೆ ಸೀರಿಯಸ್ಲಿ ನಮ್ಮ ಜನಗಳು ಈ ಮಟ್ಟಕ್ಕೆ ಹಾಳಾಗಿ ಹೋಗಿದ್ದಾರೆ ಅಂತ ಹೇಳಿ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಈ ಮಟ್ಟದ ಕೀಳು ಮನೋಭಾವನೆನ ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸ್ತಿದ್ದಾರೆ ಅಂತಂದರೆ ಲೈಕ್ ಇದು ಮುಂದೆ ತುಂಬಾ ಡೇಂಜರಸ್ ಆಗುತ್ತೆ ಅಂತ ಹೇಳ್ಬೋದು. ಜಸ್ಟ್ ಇವಾಗ ತಾನೇ ಒಂದು ವಿಡಿಯೋನ ನೋಡಿದೆ. ರಕ್ಷಿತಾ ಶೆಟ್ಟಿ ಒಂದು ಹಸುಗೆ ಬಾಳೆಹಣ್ಣನ್ನು ತಿನ್ಸೋದಕ್ಕೆ ಹೋಗಿರ್ತಾಳೆ. ಆ್ಯಕ್ಚುಲಿ ಅದು ವರ್ತೂರ್ ಅವರು ಆರ್ಗನೈಸ್ ಮಾಡಿರುವಂತಹ ಈವೆಂಟು. ನಮ್ಮೆಲ್ರಿಗೂ ಗೊತ್ತು ವರ್ತೂರ್ ಅವ್ರಿಗೆ ಎಷ್ಟು ಪ್ರೀತಿ ಇದೆ ಹಸುಗಳ ಮೇಲಾಗಿರ್ಬೋದು, ಎತ್ತುಗಳ ಮೇಲಾಗಿರ್ಬೋದು. ನಮ್ಮ ಹಳ್ಳಿಕಾರ್ ವರ್ತೂರ್ ಅವ್ರಿಗೆ ಎಷ್ಟು ಪ್ರೀತಿ ಇದೆ ಅನ್ನೋದು ನಮಗೆಲ್ರಿಗೂ ಸಹ ಗೊತ್ತಿದೆ. ಹಸುಗಳಲ್ಲಾಗಿರ್ಬೋದು, ಎತ್ತುಗಳಲ್ಲಾಗಿರ್ಬೋದು ಎಕ್ಸಿಬಿಷನ್ಸ್ಗಳನ್ನ ಮಾಡ್ತಾನೆ ಇರ್ತಾರೆ. ಸೊ ಅವ್ರ ಮನೆಯಲ್ಲಿ ಒಂದು ಹಸು ಪ್ರೆಗ್ನೆಂಟ್ ಆಗಿದೆ ಅಂತ ಹೇಳಿ ಅದಕ್ಕೆ ಸೀಮಂತ ಕಾರ್ಯಕ್ರಮನ ಇಟ್ಕೊಂಡಿರ್ತಾರೆ ವರ್ತೂರವರು. ಅದಕ್ಕೆ ಸಾಕಷ್ಟು ಕಾಮಿಡಿಯನ್ಸ್ನ ಮತ್ತು ರಕ್ಷಿತಾ ಶೆಟ್ಟಿನ ಎಲ್ಲರೂ ಸಹ ತುಂಬಾ ಸೆಲೆಬ್ರಿಟೀಸ್ಗಳನ್ನ ಇನ್ವೈಟ್ ಮಾಡಿರ್ತಾರೆ. ಜಸ್ಟ್ ಜಾಯ್ನ್ ಆಗಿ ಬಂದುಬಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಅಂತ ಹೇಳಿ ಇನ್ವೈಟ್ ಮಾಡಿರ್ತಾರೆ. ಆ್ಯಂಡ್ ಹಾಗೆ ರಕ್ಷಿತಾ ಶೆಟ್ಟಿಗೂ ಅವರು ಬಿಗ್ ಬಾಸಲ್ಲಿ ಯಾರು ಸೆಕೆಂಡ್ ರನ್ನರ್ ಅಪ್ ಆಗ್ತಾರೋ ಅವರಿಗೆ ನಾನು 2 ಲಕ್ಷ ಕ್ಯಾಶ್ ಪ್ರೈಸ್ ಕೊಡ್ತೀನಿ ಅಂತಲೂ ಸಹ ಹೇಳಿದರು. ಆ್ಯಕ್ಚುಲಾಗಿ ಫಸ್ಟು 10 ಲ್ಯಾಕ್ ಕೊಡ್ತೀನಿ ಅಂತ ಹೇಳಿದರು. ಅದಾದಮೇಲೆ ಬಿಗ್ ಬಾಸ್ ಅವರೇ ತುಂಬ ಕ್ಯಾಶ್ ಪ್ರೈಸಸನ್ನು ಅನೌನ್ಸ್ ಮಾಡಿದ್ರಿಂದ ಜಸ್ಟ್ 2 ಲ್ಯಾಕ್ಸ್ ಕೊಡ್ತೀನಿ ಅಂತ ಹೇಳಿ ಅವರು ಅನೌನ್ಸ್ ಮಾಡಿದರು. ಸೊ ಅದೇ ರೀತಿ ರಕ್ಷಿತಾ ಶೆಟ್ಟಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿ ಅವಳಿಗೆ ಸನ್ಮಾನ ಮಾಡುವ ಮೂಲಕ 2 ಲಕ್ಷ ಕ್ಯಾಶ್ ಪ್ರೈಸನ್ನು ಸಹ ಕೊಡ್ತಾರೆ. ಅದಾದಮೇಲೆ ರಕ್ಷಿತಾ ಶೆಟ್ಟಿ ಕೇಳ್ತಾಳೆ, ಹಸು ಎಲ್ಲಿದೆ ಅಂತ ಹೇಳಿ. ಹಸುದೇ ಅಲ್ವಾ ಸೀಮಂತ ಕಾರ್ಯಕ್ರಮ ಇರೋದು, ಹಸು ಎಲ್ಲಿದೆ ಅಂತ ಹೇಳಿ ಕೇಳ್ತಾಳೆ. ಆ್ಯಕ್ಚುಲಾಗಿ ಅವಳಿಗೂ ಪ್ರಾಣಿಗಳು ಅಂದರೆ ತುಂಬಾ ಇಷ್ಟ. ಅವಳು ಅವ್ರ ಮನೆಯಲ್ಲಿ ಬೆಕ್ಕು ಸಾಕಿರೋದನ್ನ ನೋಡಿದ್ದೀವಿ, ನಾಯಿಗಳ ಜೊತೆ ಒಡನಾಟ ಇಟ್ಕೊಂಡಿರೋದನ್ನ ನಾವು ನೋಡಿದ್ದೀವಿ. ಹಾಗೆ ಒಂದು ಕಾಗೆನೂ ಸಹ ಮಾತಾಡ್ಸೋದಕ್ಕೆ ಟ್ರೈ ಮಾಡ್ತಾಳೆ. ಆ ಫಿಶನ್ನು ಸಾಯಿಸಿದ ಮೇಲೂ ಸಹ ಅದ್ರ ಜೊತೆ ಮಾತಾಡೋದಕ್ಕೆ ಟ್ರೈ ಮಾಡ್ತಾಳೆ. ಲೈಕ್ ಆ ಫಿಶ್ ಫ್ರೈ ಮಾಡಬೇಕಾದ್ರೂ ಆ ಫಿಶ್ ಜೊತೆ ಮಾತಾಡ್ತಿರ್ತಾಳೆ. ನಾವು ಕ್ವಾಟ್ಲೆ ಕಿಚನಲ್ಲಿ ವಿಟಿನ ನೋಡಿದ್ದೀವಿ. ಹೇಳು ಹೇಳು ಮಾತಾಡು ಮಾತಾಡು ಅಂತ ಹೇಳಿ ಅದನ್ನು ಸಹ ಮಾತಾಡ್ಸೋದಕ್ಕೆ ಟ್ರೈ ಮಾಡ್ತಿರ್ತಾಳೆ. ಲೈಕ್ ಬುದ್ಧಿ ಇದ್ದು ಮಾಡ್ತಾಳೋ ಬುದ್ಧಿ ಇಲ್ಲದೇನೋ ಮಾಡ್ತಾಳೋ ಗೊತ್ತಿಲ್ಲ, ಬಟ್ ಅವಳಿಗೆ ಮನಸ್ಸಂತೂ ತುಂಬಾ ಕ್ಲಿಯರ್ ಆಗಿದೆ, ತುಂಬ ಒಳ್ಳೆ ಮನಸ್ಸಿದೆ ಅನ್ನೋದು ತುಂಬ ಎವಿಡೆಂಟಾಗಿ ಎಲ್ರಿಗೂ ಸಹ ಗೊತ್ತಿದೆ. ಬಟ್ ಆದರೂ ಯಾಕೆ ಈ ರೀತಿ ಕೆಟ್ಟದಾಗಿ ಅವಳಿಗೆ ಟ್ರೋಲ್ ಮಾಡ್ತಾರೆ ಅಂತ ಗೊತ್ತಿಲ್ಲ, ಕೆಟ್ಟದಾಗಿ ಕಮೆಂಟ್ಸ್ಗಳನ್ನು ಹಾಕ್ತಾರೆ ಅಂತ ಗೊತ್ತಿಲ್ಲ. ತುಂಬ ಓವರ್ ಆ್ಯಕ್ಷನ್ ಅಂತ ಹೇಳಿ ನಿಮ್ಮ ಒಂದು ಆ್ಯಕ್ಷನ್ಸನ್ನು ತುಂಬ ಕೀಳು ಮಟ್ಟಕ್ಕೆ ಇಳಿಸ್ಬಿಟ್ಟಿದ್ದೀರಾ ಅಂತ ಅನ್ನಿಸ್ತಿದೆ. ಹಸು ಎಲ್ಲಿ ಅಂತ ಕೇಳಿ ಹಸುನ ನೋಡೋಕ್ಕೆ ಹೋಗ್ತಾಳೆ. ನೋಡೋಕ್ಕೆ ಹೋದಾಗ ಅದನ್ನು ನೋಡಿ ತುಂಬ ಖುಷಿಯಾಗಿ ಅದಕ್ಕೇನಾದರೂ ತಿನ್ನಿಸ್ಲಾ ಅಂತ ಕೇಳ್ತಾಳೆ. ಫಸ್ಟ್ ಆ್ಯಕ್ಚುಲಿ ಅದಕ್ಕೆ ಬಟ್ಟೆಲ್ಲ ಇಡ್ತಾಳೆ. ಸೇಮ್ ಹೆಣ್ಮಕ್ಳಿಗೆ ಸೀಮಂತ ಮಾಡಬೇಕಾದ್ರೆ ಏನೇನು ಫಾಲೋ ಮಾಡ್ತಾರೋ ಆ ಎಲ್ಲದನ್ನು ಸಹ ವರ್ತೂರವ್ರು ಮಾಡಿಸಿದ್ರು. ಸೊ ಅದೇ ರೀತಿ ಹೋಗ್ಬಿಟ್ಟು ಅರಿಶಿನ ಹಚ್ಚಿ ಕುಂಕುಮ ಎಲ್ಲ ಇಡ್ತಾಳೆ ಹಸುಗೆ. ಇಟ್ಟಿದ್ದಾದಮೇಲೆ ಅದಕ್ಕೆ ಬಾಳೆಹಣ್ಣು ತಿನ್ನಿಸ್ಲಾ ಅಂತ ಕೇಳ್ತಾಳೆ. ತಿನ್ನಿಸು ಪರವಾಗಿಲ್ಲ ಅಂತ ಹೇಳಿ ವರ್ತೂರವ್ರು ಹೇಳ್ತಾರೆ. ಹೇಳಿದ್ಮೇಲೆ ಅವಳು ಬಾಳೆಹಣ್ಣು ತಿನ್ನಿಸೋದಕ್ಕೆ ಹೋಗ್ತಾಳೆ. ಬಟ್ ಅದು ತಿನ್ನೋದಿಲ್ಲ, ಓಕೆನಾ. ಅದು ತಿಂದಿಲ್ಲ. ಅದಾದಮೇಲೆ ಅವಳು ಹೇಳ್ತಾಳೆ, ಮೂಗು ದಾರ ಹಾಕಿರ್ತಾರಲ್ಲ ಆ ಹಗ್ಗನ ಲೂಸ್ ಬಿಡಿ, ಅದಕ್ಕೆ ಟೈಟ್ ಆಗ್ತಿದೆ ಅಂತ ಅನಿಸುತ್ತೆ. ಸೊ ಅದು ಟೈಟ್ ಆದ್ರೂ ತಿನ್ನಲ್ಲ ಅಲ್ವಾ. ಸೊ ಟೈಟ್ ಆಗ್ತಿದೆ ಅನಿಸುತ್ತೆ, ಲೂಸ್ ಬಿಡಿ ಆಮೇಲೆ ತಿನ್ನಿಸ್ತೀನಿ ಅಂತ ಹೇಳ್ತಾಳೆ. ಅವರು ಸ್ವಲ್ಪ ಲೂಸ್ ಬಿಡ್ತಾರೆ, ಬಾಳೆಹಣ್ಣು ತಿನ್ನಿಸ್ತಾಳೆ, ತಿನ್ನೋದಿಲ್ಲ. ನೆಕ್ಸ್ಟು ಆ್ಯಪಲ್ ತಿನ್ನಿಸೋದಕ್ಕೆ ಹೋಗ್ತಾಳೆ, ಅದನ್ನು ಸಹ ತಿನ್ನೋದಿಲ್ಲ. ಇದಕ್ಕೆ ಸಾಕಷ್ಟು ಜನ ಕಮೆಂಟ್ಸ್ ಹಾಕಿರೋದೇನು ಅಂದರೆ ಈ ವಿಡಿಯೋಗೆ, ಒಳ್ಳೆ ಮನಸ್ಸಿಂದ ಕೊಟ್ಟಿದ್ದರೆ ಅದು ತಿಂತಿತ್ತು, ಸುಮ್ಮನೆ ವೀಡಿಯೋ ಪರ್ಪಸ್ಗೋಸ್ಕರ ಕೊಡೋಕ್ಕೆ ಹೋಗಿದ್ಯಾ, ಶೋಕಿಗೋಸ್ಕರ ಕೊಡೋಕ್ಕೆ ಹೋಗಿದ್ಯಾ, ಅದಕ್ಕೆ ತಿನ್ನಿಸ್ತಿಲ್ಲ ಅಂತ ಅದಕ್ಕೆ ಅದು ತಿಂತಿಲ್ಲ ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ಸ್ ಹಾಕಿದ್ದಾರೆ. ನಂತರ ಇನ್ನೂ ಕೆಟ್ಟದಾಗಿ ಕಮೆಂಟ್ಸ್ಗಳನ್ನು ಹಾಕಿದ್ದಾರೆ. ಸುಮ್ಮನೆ ಡ್ರಾಮಾ ಮಾಡ್ಕೊಂಡು ತಿನ್ಸೋಕೆ ಹೋದರೆ ಅದು ತಿನ್ನಲ್ಲ ಅಂತ ಹೇಳಿ ಕಮೆಂಟ್ಸ್ಗಳನ್ನು ಹಾಕಿದ್ದಾರೆ. ಸುಮ್ಮನೆ ವಿಡಿಯೋ ಪರ್ಪಸ್ಗೋಸ್ಕರ ಇದನ್ನೆಲ್ಲ ಮಾಡ್ತಿದ್ಯಲ್ವಾ, ಅದಕ್ಕೆ ಅದು ತಿಂತಿಲ್ಲ ಅಂತ ಹೇಳಿ. ಇನ್ನೂ ನನಗೆ ಹೇಳೋಕ್ಕೂ ಕಷ್ಟ, ಆ ಥರ ತೀರಾ ಕೆಟ್ಟ ಕಮೆಂಟ್ಸ್ಗಳನ್ನು ಹಾಕಿದ್ದಾರೆ ಆ ವಿಡಿಯೋಗಳಿಗೆ. ನಿಮಗೆಲ್ಲ ಹೇಳೋದು ಅಂದರೆ ಈ ಥರ ಕೆಟ್ಟ ಕಮೆಂಟ್ಸ್ಗಳನ್ನ ಹಾಕ್ಕೊಂಡು ನಿಮ್ಮ ಕೀಳು ಮಟ್ಟದ ಮನೋಭಾವನ ತೋರಿಸ್ತಿದ್ರೆ ಹೊರತು ರಕ್ಷಿತಾ ಶೆಟ್ಟಿ ಇದರಿಂದ ಯಾವುದೇ ರೀತಿ ಡೌನ್ ಆಗ್ತಿಲ್ಲ. ಅಫ್ಕೋರ್ಸ್ ಪಾಸಿಟಿವ್ ಕಮೆಂಟ್ಸ್ಗಳನ್ನು ಹಾಕಿದ್ದೀರಾ, ತುಂಬ ಮೆಚ್ಯೂರ್ಡ್ ಆಗಿ ಥಿಂಕ್ ಮಾಡಿ ಪಾಸಿಟಿವ್ ಕಮೆಂಟ್ಸ್ಗಳನ್ನು ಸಾಕಷ್ಟು ಜನ ಹಾಕಿದ್ದೀರಾ. ಅದು ಈಗಾಗಲೇ ಪ್ರೆಗ್ನೆಂಟ್ ಆಗಿದೆ, ಹೊಟ್ಟೆ ತುಂಬಿರುತ್ತೆ, ಸೊ ಅದಕ್ಕೋಸ್ಕರ ತಿಂದಿರೋನು ಇರ್ಬೋದಲ್ವ ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ಸ್ ಹಾಕಿದ್ದೀರಾ. ಆ್ಯಂಡ್ ಇನ್ನೂ ಸ್ವಲ್ಪ ಜನ
ಲೈಕ್ ಜನಗಳು ಜಾಸ್ತಿ ಆಗಿರೋದನ್ನ ನೋಡಿಬಿಟ್ಟು ಅದಕ್ಕೂ ಗಾಬರಿ ಆಗಿರುತ್ತೆ. ಸೊ ಅದಕ್ಕೆ ತಿನ್ನಲ್ಲ ಅಂತ ಹೇಳಿ ಕಮೆಂಟ್ಸ್ ಹಾಕಿದ್ದೀರಾ. ಇದು ಆ್ಯಕ್ಚುಲಿ ವ್ಯಾಲಿಡ್ ಪಾಯಿಂಟ್ ಅಂತ ಹೇಳ್ಬೋದು. ಯಾವುದೇ ಪ್ರಾಣಿ ಆದ್ರೂ ಸಹ ಗಾಬರಿ ಆಯಿತು ಅಂತಂದರೆ ಅದರ ಒಂದು ಆ್ಯಕ್ಷನ್ಸೇ ಬೇರೆ ರೀತಿ ಇರುತ್ತೆ. ಅದು ಸಿಂಗಲ್ಲಾಗಿದ್ದಾಗೆ ಅದರ ಆ್ಯಕ್ಷನ್ಸ್ ಬೇರೆ ರೀತಿ ಇರುತ್ತೆ. ಅದರ ಹತ್ರ ಜನಗಳು ತುಂಬಿಕೊಂಡಾಗ ಅದರ ಆ್ಯಕ್ಷನ್ಸ್ ಬೇರೆ ರೀತಿ ಇರುತ್ತೆ. ಏನೋ ಸ್ವಲ್ಪ ಟ್ರೈನಿಂಗ್ ಆಗಿರುವಂಥ ಪ್ರಾಣಿಗಳನ್ನಾದರೆ ನಾವು ಏನೋ ಅನ್ಬೋದು. ಬಟ್ ಯಾವತ್ತೂ ಇಷ್ಟು ಜನನ ನೋಡದೇ ಇದ್ದಾಗ ಅಥವಾ ಅದು ಆ ಪರಿಸ್ಥಿತಿನಲ್ಲಿ ಇದ್ದಾಗ, ಅಷ್ಟು ಜನನ ನೋಡಿದಾಗ, ಅಷ್ಟು ಸಫೋಕೇಟ್ ಆದಾಗ ಅದಕ್ಕೆ ತಿನ್ನೋದಕ್ಕೂ ಸಹ ಮನಸ್ಸು ಬಂದಿರಲ್ಲ. ಸೊ ಅದಕ್ಕೋಸ್ಕರ ಅದು ತಿಂದಿರಲ್ಲ. ಅದನ್ನು ಮೈಂಡ್ಸೆಟ್ಟಲ್ಲಿ ಇಟ್ಕೊಂಡಿರ ತುಂಬ ಕೆಟ್ಟದಾಗಿ ಕಮೆಂಟ್ಸ್ಗಳನ್ನು ಹಾಕ್ತಿದ್ದೀರ. ಕೆಟ್ಟ ಮನಸ್ಸನ್ನು ಇಟ್ಕೊಂಡು ತಿನ್ಸೋಕ್ಕೋದ್ರೆ, ನಾಟಕ ಆಡ್ಕೊಂಡು ತಿನ್ಸೋಕ್ಕೋದ್ರೆ ಅದು ತಿನ್ನಲ್ಲ ಅಂತ ಹೇಳಿ ಕಮೆಂಟ್ಸ್ಗಳನ್ನು ಹಾಕಿದ್ದೀರಾ. ಎಸ್, ಅದೇನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಅವಳಿಗೆ ನಿಜವಾಗ್ಲೂ ಕೆಟ್ಟ ಮನಸ್ಸು ಅನ್ನೋದು ಇದ್ದಿದ್ರೆ, ಅವಳು ನಿಜವಾಗ್ಲೂ ನಾಟಕ ಆಡ್ತಿದ್ದಾಳೆ ಅಂತ ಇದ್ದಿದ್ರೆ ಸುದೀಪ್ ಸರ್ಗೆ 3 ತಿಂಗಳು ಬೇಕಾಗ್ತಿರ್ಲಿಲ್ಲ ಅವಳನ್ನು ಕಂಡುಹಿಡಿಯೋದಕ್ಕೆ. ಇಂತಹ ಎಷ್ಟೋ ಜನನ ಅವ್ರ ಲೈಫಲ್ಲಿ ಅವ್ರು ನೋಡಿಬಿಟ್ಟಿದ್ದಾರೆ. ಸೊ ಜಸ್ಟ್ 1 ವೀಕ್ ಅಥವಾ 1 ತಿಂಗಳಲ್ಲಾದ್ರೂ ಅವಳ ಬಂಡವಾಳ, ಅವಳ ಬಣ್ಣ ಎಲ್ಲನೂ ಸಹ ಬಯಲು ಮಾಡಿಬಿಡ್ತಿದ್ರು ಸುದೀಪ್ ಸರು ಬಿಗ್ ಬಾಸ್ ವೇದಿಕೆ ಮೇಲೇ. ಅಕಸ್ಮಾತ್ ಅವಳು ಏನಾದ್ರು ನಾಟಕ ಆಡ್ತಿದ್ದಿದ್ರೆ ನಿಜವಾಗ್ಲೂ ಅವಳು ಜೆನ್ಯೂನಾಗೇ ಒಳ್ಳೆ ರೀತಿಯಲ್ಲಿ ಇರೋದಕ್ಕೆ, ಜೆನ್ಯೂನಾಗಿ ಒಳ್ಳೆ ರೀತಿಯಲ್ಲಿ ಎಲ್ಲದನ್ನು ಮೇಂಟೈನ್ ಮಾಡ್ತಿರೋದಕ್ಕೇ ಸುದೀಪ್ ಸರ್ಗೂ ಸಹ ಅವಳು ಇಷ್ಟ ಆಗಿದ್ದು ಆ್ಯಂಡ್ ಬಿಗ್ ಬಾಸಲ್ಲಿ ಸೆಕೆಂಡ್ ರನ್ನರ್ ಅಪ್ ಆಗೋದಕ್ಕೆ ಸಾಧ್ಯ ಆಗಿದ್ದು. ಸೊ ಇದನ್ನು ತಲೆನಲ್ಲಿ ಇಟ್ಕೊಳ್ಳಿ. ಸುಮ್ಮನೆ ಬಂದು ನೆಗೆಟಿವ್ ಕಮೆಂಟ್, ರಕ್ಷಿತಾ ಶೆಟ್ಟಿ ಇದ್ದಾಳೆ ಅಂತ ಅಂದಿದ ತಕ್ಷಣ ಅಲ್ಲಿ ಬಂದು ನೆಗೆಟಿವ್ ಕಮೆಂಟ್ ಹಾಕಬೇಕು, ನೆಗೆಟಿವ್ ಕಮೆಂಟ್ ಏನಾದರೂ ಒಂದು ಮಾಡಲೇಬೇಕು, ಅವಳು ಏನು ಮಾಡಿದ್ರೂ ನೆಗೆಟಿವ್ ಕಮೆಂಟ್ ಮಾಡಲೇಬೇಕು ಅಂತ ಹೇಳಿ ಬಂದು ನೆಗೆಟಿವ್ ಕಮೆಂಟ್ ಮಾಡಬೇಡಿ. ಅವಳೊಂದು ಆಶ್ರಮಕ್ಕೆ ಹೋಗಿ ಅಲ್ಲಿ ಸಹಾಯ ಮಾಡಿದ್ರು, ಅದಕ್ಕೂ ನೆಗೆಟಿವ್ ಕಮೆಂಟ್ಸು. ಇಲ್ಲ ಹಸುಗೆ ಬಾಳೆಹಣ್ಣು ತಿನ್ಸೋಕೆ ಹೋದ್ರು, ಅಲ್ಲೂ ನೆಗೆಟಿವ್ ಕಮೆಂಟು. ಮಾಲು ಅಣ್ಣವ್ರ ಮನೆಗೆ ಹೋದರೆ ಅಲ್ಲೂ ನೆಗೆಟಿವ್ ಕಮೆಂಟ್ಸು. ರಘು ಅಣ್ಣ ಜೊತೆ ವೀಡಿಯೋಸ್ ಮಾಡಿದ್ರೆ ಅಲ್ಲೂ ನೆಗೆಟಿವ್ ಕಮೆಂಟ್ಸು. ರಾಘು ಅವ್ರ ಜೊತೆ ವೀಡಿಯೋಸ್ ಮಾಡೋಕ್ಕೆ ಹೋದ್ರು ಅಲ್ಲೂ ನೆಗೆಟಿವ್ ಕಮೆಂಟ್ಸು. ಅವಳು ಏನೇ ಮಾಡಿದ್ರು, ಏನೇ ಒಂದು ಕೆಲಸ ಮಾಡಿದ್ರು ಸಹ ನೆಗೆಟಿವ್ ಕಮೆಂಟ್ಸನ್ನು ಹಾಕೋದನ್ನು ನೀವು ಬಿಡ್ತಿಲ್ಲ. ನಿಮಗೆ ಯಾರಾದರೂ ಇಷ್ಟ ಇದ್ದಾರೆ ಅಂತಂದರೆ ಹೋಗಿ ಅವ್ರ ಜೊತೆ ಪಾಸಿಟಿವ್ ಕಮೆಂಟ್ಸ್ಗಳನ್ನು ಹಾಕ್ಕೊಳ್ಳಿ. ಅವರ ಅಕೌಂಟಲ್ಲಿ ಪಾಸಿಟಿವ್ ಆಗಿ ಕಮೆಂಟ್ಸ್ಗಳನ್ನು ಮಾಡ್ಕೊಳ್ಳಿ. ಅದನ್ನು ಬಿಟ್ಟು ಇವ್ರನ್ನ ಯಾಕ್ರಿ ತುಳಿಯೋದಕ್ಕೆ ಟ್ರೈ ಮಾಡ್ತಿದ್ದೀರಾ? ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತಂದಾಗ ಮಾಡೋಕ್ಕೆ ಬಿಟ್ಬಿಡಿ. ಅವಳೇನು ಕೆಟ್ಟ ಕೆಲಸ ಮಾಡ್ತಿಲ್ಲ ಅಲ್ವಾ? ಬಾಳೆಹಣ್ಣು ತಿನ್ಸೋಕ್ಕೆ ಹೋಗಿದ್ದಾಗಿರ್ಬೋದು ಅಥವಾ ಆ್ಯಪಲ್ ತಿನ್ಸೋಕ್ಕೆ ಹೋಗಿದ್ದಾಗಿರ್ಬೋದು, ಅದೇನು ಕೆಟ್ಟ ಕೆಲಸ ಅಲ್ಲ ಅಲ್ವಾ? ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದಾಳೆ ಅಂತಂದಾಗ ಬಿಟ್ಬಿಡಿ. ಅವಳಿಗೂ ತುಂಬಾ ಇಷ್ಟ ಹಸುಗಳು ಅಂತಂದರೆ. ಬಿಗ್ ಬಾಸಲ್ಲಿ ವಿನ್ ಆದರೆ ಏನು ಮಾಡ್ತೀಯ ಅಂತ ಕೇಳಿದಾಗ ಅವಳು ಫಸ್ಟ್ ಹೇಳಿದ್ದೆ ಅದು. ನಾನು 2 ಹಸುಗಳನ್ನ ತೊಗೊತೀನಿ ಅಂತಲೇ ಅವಳು ಹೇಳಿದ್ದು ಫಸ್ಟು. ಅವಳಿಗೆ ಅಷ್ಟು ಇಷ್ಟ ಇದೆ ಪ್ರಾಣಿಗಳು ಅಂತಂದರೆ. ಅವಳ ಮನೆಯಲ್ಲಿ ಅವಳ ಬೆಕ್ಕುಗಳನ್ನ ನೋಡ್ಕೊಳೋ ರೀತಿ ನೋಡ್ತಿದ್ರೇ ಗೊತ್ತಾಗುತ್ತೆ ಅವಳಿಗೆ ಎಷ್ಟು ಇಷ್ಟ ಇದೆ ಪ್ರಾಣಿಗಳನ್ನ ಅಂತ ಹೇಳಿ. ಸೊ ಅದೆಲ್ಲ ನೋಡಿದ್ಮೇಲೂ ನಿಮಗೆ ಈ ರೀತಿ ಕಮೆಂಟ್ ಹಾಕೋಕ್ಕೆ ಅದು ಹೇಗೆ ಮನಸ್ಸು ಬರುತ್ತೆ? ನಿಮ್ಮ ಮನಸ್ಥಿತಿ ಹೇಗಿದೆ ಅನ್ನೋದನ್ನ ಯೋಚನೆ ಮಾಡ್ತೀರೋ? ಓ ಮೈ ಗಾಡ್, ನಿಮ್ಮ ಮನಸ್ಥಿತಿ ಎಷ್ಟು ಕೀಳಾಗಿದೆ ಅನ್ನೋದು ಇದರಿಂದನೇ ಗೊತ್ತಾಗ್ತಿದೆ. ಆ್ಯಂಡ್ ಯಾರು ಏನೇ ಹೇಳಿದ್ರು ರಕ್ಷಿತಾ ಶೆಟ್ಟಿ ತುಂಬ ಒಳ್ಳೆಯವಳು ಆ್ಯಂಡ್ ತುಂಬ ಒಳ್ಳೆ ಮನಸ್ಸಿರುವಂತಹ ಹುಡುಗಿ ಆ್ಯಂಡ್ ತುಂಬ ಸ್ಟ್ರೇಟ್ ಫಾರ್ವರ್ಡು. ಮನಸ್ಸಲ್ಲಿ ಏನು ಬರುತ್ತೋ ಅದನ್ನೇ ಇಲ್ಲಿ ಕೂಡ ಮಾತಾಡುವಂತಹ ವ್ಯಕ್ತಿಯವಳು. ಇಲ್ಲೊಂದು ಇಟ್ಕೊಂಡು ಇಲ್ಲೊಂದು ಮಾತಾಡುವಂತಹ ವ್ಯಕ್ತಿ ರಕ್ಷಿತಾ ಶೆಟ್ಟಿ ಅಲ್ಲ. ನಾವು ಕ್ವಾಟ್ಲ ಕಿಚನಲ್ಲೂ ಸಹ ಅಬ್ಸರ್ವ್ ಮಾಡಿದ್ದೀವಿ ಅಂತಂದರೆ ಲೈಕ್ ಅವಳು ಅಮೃತ ಜೊತೆ ಎಷ್ಟು ಸ್ಟ್ರೇಟ್ ಫಾರ್ವರ್ಡಾಗಿ ಮಾತಾಡಿದ್ಲು ಅನ್ನೋದನ್ನ ನಾನು ನೋಡಿದೆ, ಅಬ್ಸರ್ವ್ ಮಾಡಿದೆ. ಅವ್ರಿಗೆ ಇರಿಟೇಟ್ ಆಗ್ತಿತ್ತು. ಆ್ಯಕ್ಚುಲಿ ಹೇಳಬೇಕು ಅಂದರೆ ಅಮೃತ ಅವ್ರಿಗೆ ಇರಿಟೇಟ್ ಆಗ್ತಿತ್ತು. ಬಟ್ ರಕ್ಷಿತಾ ಶೆಟ್ಟಿ ಕ್ಲಿಯರಾಗಿ ಹೇಳಿದ್ಲು, ನಾನು ಮನಸ್ಸಿಂದ ಏನು ಹೇಳಬೇಕೋ, ಅವರು ನಿಜವಾಗ್ಲೂ ಮನಸ್ಸಿಂದ ಹೇಗಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಅವ್ರು ತುಂಬ ಒಳ್ಳೆಯವರು ಅಂತ ಗೊತ್ತಾದ್ಮೇಲೆ ನಾನು ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ತೀನಿ ಅಂತ ಹೇಳಿ ಕ್ಲಿಯರಾಗಿ ಡೈರೆಕ್ಟಾಗೇ ಹೇಳಿದ್ಲು. ಬಟ್ ಬೇರೆಯವ್ರಿಗೆ ಅದು ಇರಿಟೇಟ್ ಆಗ್ತಿತ್ತೇನೋ, ಬಟ್ ಅವಳು ಅದನ್ನು ಕ್ಲಿಯರಾಗಿ ಹೇಳಿದ್ಲು, ಕ್ಲಿಯರಾಗಿ ಕನ್ವೆ ಮಾಡಿದ್ಲು. ಬೇರೆಯವ್ರಿಗೆ ಅದು ಸ್ವಲ್ಪ ಇರಿಟೇಟ್ ಆಗ್ತಿತ್ತೇನೋ. ಶಿ ಡೋಂಟ್ ಮೈಂಡ್ ದಟ್ ಆಲ್. ಆ್ಯಂಡ್ ಎಸ್, Rakshita Shetty, we always love you. Thank you.